ದೆಹಲಿಗೆ ಹೊರಟಿದ್ದಾರೆ ಮಾಜಿ ಸಿಎಂ ಸಿದ್ದರಾಮಯ್ಯ. ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಸದಾಶಿವನಗರ ನಿವಾಸದಿಂದ ಏರ್ಪೋರ್ಟ್ಗೆ ತೆರಳಿದ್ದಾರೆ ಉಭಯ ನಾಯಕರು. ಮಾಜಿ ಸಿಎಂ ಸಿದ್ದರಾಮಯ್ಯ ಹರಿಪ್ರಸಾದ್ ಒಟ್ಟಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ ದೆಹಲಿಗೆ. ಇನ್ನು ಬೆಳಗ್ಗೆನೇ ಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಹೋದರು. ಅವರ ಬೆನ್ನಲ್ಲೇ ಇದೀಗ ಮಾಜಿ ಸಿಎಂ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಅವರು ಕೂಡ ದೆಹಲಿಯತ್ತ ಪ್ರಯಾಣವನ್ನ ಬೆಳೆಸಿದ್ದಾರೆ. ಒಟ್ಟಿಗೆ ಏರ್ಪೋರ್ಟ್ಗೆ ಹೋಗಿದ್ದಾರೆ. ಹೈಕಮಾಂಡ್ ನಾಯಕರನ್ನ ಭೇಟಿಯಾಗ್ತಾರೆ. ಇವತ್ತು ಸಚಿವ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಮಹತ್ವದ ಚರ್ಚೆ ನಡೆಯಲಿದೆ. ಕೆಸಿ ವೇಣುಗೋಪಾಲ್ ಅವರ ಮುಂದೆ ಮೂವರೂ ನಾಯಕರು ಕೂಡ ತಮ್ಮ ಪಟ್ಟಿಯನ್ನ ಇಡ್ತಾರೆ. ಅದನ್ನು ಪರಿಶೀಲಿಸಿದ ಬಳಿಕ ಕೆಸಿ ವೇಣುಗೋಪಾಲ್ ಅವರು ಅದನ್ನು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮತ್ತು ರಾಹುಲ್ ಗಾಂಧಿಯವರಿಗೆ ಹಸ್ತಾಂತರ ಮಾಡ್ತಾರೆ. ಇವತ್ತು ಒಂದು ಹಂತಕ್ಕೆ ಯಾರಿಗೆ ಸಂಪುಟದಲ್ಲಿ ಸ್ಥಾನವನ್ನ ಕೊಡಬೇಕು ಅನ್ನೋದರ ಕುರಿತು ಫೈನಲ್ ಆಗುವ ನಿರೀಕ್ಷೆ ಇದೆ. ನಾಳೆ ನಾಡಿದ್ರ ಒಳಗಡೆ ಸಚಿವ ಸ್ಥಾನವನ್ನ ಯಾರು ಪಡೆದುಕೊಳ್ಳಲಿದ್ದಾರೆ ಅನ್ನೋ ಪ್ರಶ್ನೆಗೂ ಕೂಡ ಉತ್ತರ ಸಿಗಬಹುದು ಅನ್ನೋ ನಿರೀಕ್ಷೆ ಇದೆ. ಇನ್ನು ಕಾಂಗ್ರೆಸ್ನ ನಾಯಕರು ಮಾತನಾಡಿದ್ದಾರೆ. ಈ ಸಚಿವ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಪ್ರಶ್ನೆಗಳಿದೆ, ಅದಕ್ಕೆ ಉತ್ತರಿಸಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ಕ್ಯಾಬಿನೆಟ್ ವಿಚಾರ ತಾವೆಲ್ಲ ಆತುರದಲ್ಲಿದ್ದೀರಿ. ಐ ಥಿಂಕ್ ಈ ವಾರದೊಳಗೆ ಕಂಪ್ಲೀಟ್ ನಾನು ಎಲ್ಲ ಎಕ್ಸೈಸ್ನ ಫೈನಲೈಸ್ ಮಾಡ್ತೀನಿ. ಡೆಲ್ಲಿಗೆ ಹೋಗ್ತಾ ಇದ್ದೀನಿ. ಕ್ಯಾಬಿನೆಟ್ ವಿಚಾರ ಅಲ್ಲ. ನಾನು ಇವತ್ತಿಂದ 30ನೇ ತಾರೀಕುವರೆಗೂ ಕರ್ನಾಟಕದಲ್ಲಿಲ್ಲ. ಅದರಿಂದ 30ನೇ ತಾರೀಕು ನಾನು ಬರ್ತೀನಿ. ಡೆಲ್ಲಿನಲ್ಲಿ ಏನಾದರೂ ವಿಚಾರಗಳು ಬೆಳವಣಿಗೆಗಳಿದ್ದರೆ ಅಲ್ಲಿ ನಿಮ್ಮ ಸ್ನೇಹಿತರಿದ್ದಾರೆ, ಅವರಲ್ಲಿ ಮಾತಾಡ್ತೀನಿ. ಯಾಕಂದರೆ ನಾನು ಇವತ್ತು ಯಾವುದೋ ಖಾಸಗಿ ವಿಚಾರದಲ್ಲಿ ಹೋಗ್ತಾ ಇರೋದು. ಅಲ್ಲಿ ಡೆಲ್ಲಿಗೆ ಹೋದ್ಮೇಲೆ ಏನು ಬೆಳವಣಿಗೆ ಅದನ್ನು ನೋಡಿ ನಾನು ತಿಳಿಸ್ತೀನಿ. ನಾನು ಸಹ ಸಿದ್ದರಾಮಯ್ಯನ ಜೊತೆಗೆ ಹೋಗ್ತಾ ಇದ್ದೀನಿ. ಶಿವಕುಮಾರ್ ಅವರು MP ಗಳ ಸಭೆ ಕರೆದಾರೆ. ಅವರು ಈಗಾಗಲೇ 10 ಗಂಟೆ ಫ್ಲೈಟಲ್ಲಿ ಹೋಗಿದ್ದಾರೆ. ನಾನು ಈಗ ಹೊರಟಿದ್ದೀನಿ. ಅಲ್ಲಿ ಹೋದಾಗ ಏನೋ ಬೆಳವಣಿಗೆ ಇದ್ದರೆ ನಿಮ್ಮ ಸ್ನೇಹಿತರಿಗೆ ಸಿಗ್ತೀನಿ. ನಾನಾದರೂ ಹೋಗ್ತಾ ಇರ್ತಕ್ಕಂಥದ್ದು ನಾನು 3 ದಿವಸಗಳ ಕಾಲ ಕರ್ನಾಟಕದಿಲ್ಲ. ಅದಕ್ಕೋಸ್ಕರ ಡೆಲ್ಲಿಗೆ ಹೋಗಿ ಆ ಕಡೆ ಹೋಗ್ತಾ ಎಲ್ಲ ನಿರೀಕ್ಷೆ ಮಾಡ್ತಾ ಇದ್ದೀವಿ. ಹೈಕಮಾಂಡ್ ತೀರ್ಮಾನ ತೆಗೆದುಕೊಳ್ಬೋದು ಅನ್ನೋ ಭರವಸೆ ಇದೆ. ಸರ್, ಎಲ್ಲ ಈಗ ಡೆಲ್ಲಿಗೆ ಹೊರಟಿದ್ದಾರೆ. ಎಲ್ಲರೂ ಸಚಿವಾಕಾಂಕ್ಷಿಗಳೆಲ್ಲ ಹೋಗಿ ಆಲ್ರೆಡಿ ಮೊದಲೇ ಸೇರಿದ್ದಾರೆ ಅಂತ ಹೇಳ್ತಿದ್ದಾರೆ ಸರ್. ಏನು ಈ ಲಾಬಿ ನಡೀತಿದೆ ಸರ್? ಅಲ್ಲ, ಲಾಬಿ ಅನ್ನೋದಕ್ಕಿಂತ ಜಾಸ್ತಿ ನಡೀತಾ ಇದೆ. ಎಲ್ಲರೂ ಆಕಾಂಕ್ಷಿಗಳಿದ್ದಾರೆ, ಎಲ್ಲರ ಅರ್ಹತೆ ಇರುತ್ತೆ. ಸೊ ಎಲ್ಲರೂ ಮಿನಿಸ್ಟರ್ ಆಗಬೇಕೆಂಬ ಆಸೆ ಇದ್ದೇ ಇರುತ್ತೆ. ಸೊ ಹೈಕಮಾಂಡ್ ಏನು ಫೈನಲ್ ಮಾಡುತ್ತೆ, ಪಾರ್ಟಿ ಹೈಕಮಾಂಡ್ ಏನು ಡಿಸಿಷನ್ ಮಾಡುತ್ತೆ, ಅದು ಅಂತಿಮ ನಿರ್ಣಯ. ಎಲ್ಲರೂ ಮಾಡೋಕ್ಕಾಗಲ್ಲ. 33-34 ಆಗ್ಬೇಕು, ಅದಕ್ಕಿಂತ ಜಾಸ್ತಿ ಮಾಡೋಕ್ಕಾಗಲ್ಲ. ಮಿನಿಸ್ಟರ್ ಫೈನಲ್ ಆಗುತ್ತಾ ಸರ್? ಮೋಸ್ಟ್ಲಿ ಆಗ್ಬೋದು. ಇನ್ನೊಂದು 3 ದಿನದಲ್ಲಿ ನನ್ನ ಪ್ರಕಾರ, ನನಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಆಗ್ಬೋದು. ಈಗಾಗಲೇ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಈ ವಾರದಲ್ಲಿ ಮಂತ್ರಿಮಂಡಲ ವಿಸ್ತರಣೆ ಆಗತ್ತೆ ಅಂತ ಮಾತನ್ನು ಹೇಳಿದ್ದಾರೆ. ಅಂತಿಮವಾಗಿ ಹೈಕಮಾಂಡ್, ಮುಖ್ಯಮಂತ್ರಿಗಳು ಅದು ಹಿರಿಯ ಮುಖಂಡರು ತೀರ್ಮಾನ ತಗೊಳ್ತಾರೆ ಯಾವಾಗ ಸಂಪುಟ ಬದಲಾವಣೆ ಆಗ್ಬೇಕಂತ. ಈ ವಾರದಲ್ಲಿ ಆಗ್ಬೋದು ಅಂತ ವಿಶ್ವಾಸ ಇದೆ. ಪಕ್ಷದ ವರಿಷ್ಠರು ಹಲವಾರು ಸುತ್ತಿನ ಮಾತುಕತೆ ಈಗಾಗಲೇ ಡೆಲ್ಲಿಯಲ್ಲಿ ಮಾಡಿದ್ದಾರೆ. ಹೊಸಬರು ಮತ್ತೆ ಹಳಬರ ಬಗ್ಗೆ ಚರ್ಚೆ ಈಗಾಗಲೇ ಆಗ್ತಾ ಇದೆ. ಇಟ್ ವಿಲ್ ಬಿ ಎ ಮಿಕ್ಸ್ಚರ್ ಆಫ್ ಸೀನಿಯರ್ಸ್ ಅಂಡ್ ಯಂಗ್ಸ್ಟರ್ಸ್. ಹಿರಿಯರು ಮತ್ತೆ ಯುವಕರಿಗೆ ಅವಕಾಶ ಸಿಗತ್ತ ಸಾಧ್ಯತೆ ಇದೆ. ಅಂತಿಮ ತೀರ್ಮಾನ ವರಿಷ್ಠರು. ನೋಡಿ, ನೂತನ ಮುಖ್ಯಮಂತ್ರಿಗಳ ಪದಗ್ರಹಣ ಆದ ಮೇಲೆ 13 ಜನ ಶಾಸಕರಿಗೆ ಸಚಿವರಾಗುವಂಥ ಅವಕಾಶ ಸಿಕ್ಕಿದೆ. ರಾಜ್ಯ ನಾಯಕರು ಡೆಲ್ಲಿ ಪ್ರವಾಸ ಕೈಗೊಂಡಿದ್ದಾರೆ. ನಾಳೆ ನಿಶ್ಚಯವಾಗಿ ಅವರ ಸಭೆ ಆಗುವಂತಹ ವಿದ್ಯಮಾನಗಳಿವೆ. ಎಲ್ಲವೂ ಸುಗಮವಾಗಿ ಆದಂತಹ ಸಂದರ್ಭದಲ್ಲಿ ಬುಧವಾರ ತಪ್ಪಿದ್ರೆ ಗುರುವಾರ ಸಚಿವ ಸಂಪುಟದ ವಿಸ್ತರಣೆ. ಸಂಪುಟ ಸರ್ಕಸ್ ನಡುವೆ ಆಕಾಂಕ್ಷಿಗಳು ಆಕ್ಟಿವ್ ಆಗಿದ್ದಾರೆ. ದೆಹಲಿಗೆ ದೌಡಾಯಿಸಿದ ಸಚಿವ ಸ್ಥಾನದ ಆಕಾಂಕ್ಷಿಗಳು ಅಶೋಕ್ ಪಟ್ಟಣ್, ಬಸನಗೌಡ ದದ್ದಲ್, ಬಸನಗೌಡ ಬಾದರ್ಲಿ, ಪುಟ್ಟರಂಗ ಶೆಟ್ಟಿ, ವಸಂತ್ ಕುಮಾರ್, PM ನರೇಂದ್ರ ಸ್ವಾಮಿ, ಸುಧಾಮ್ ದಾಸ್, ಹಂಪನಗೌಡ ಬಾದರ್ಲಿ, ಕೌನರೆಡ್ಡಿ, GS ಪಾಟೀಲ್, RB ತಿಮ್ಮಾಪುರ ವಾಸ್ತವ್ಯ. ಸಂಪುಟ ಸರ್ಕಸ್ ನಡುವೆ ಸಚಿವ ಸ್ಥಾನದ ಮೇಲೆ ಕಣ್ಣಿಟ್ಟಿರುವಂತಹ ಆಕಾಂಕ್ಷಿಗಳು ಇದೀಗ ನೇರವಾಗಿ ದೆಹಲಿಗೇನೆ ಹೋಗಿ ಠಿಕಾಣಿಯನ್ನ ಹೂಡಿದ್ದಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಮೋದ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಮೋದ್, ಒಂದು ಕಡೆ ಸಂಪುಟ ವಿಸ್ತರಣೆಯ ಸರ್ಕಸ್ ಜೋರಾಗಿ ನಡೀತಾ ಇದೆ. ಅಂತಿಮ ಹಂತಕ್ಕೆ ಬಂದಿರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇನ್ನು 2-3 ದಿನದಲ್ಲಿ ಫೈನಲ್ ಆಗುತ್ತೆ ಅನ್ನೋದು. ಅದರ ಜೊತೆಗೆ ಸಚಿವ ಸ್ಥಾನದ ಮೇಲೆ ಕಣ್ಣಿಟ್ಟಿರುವವರು ಕೂಡ ದೆಹಲಿಯಲ್ಲೇ ಲಾಭಿಯನ್ನು ಮಾಡೋದಕ್ಕೆ ಶುರು ಮಾಡ್ತಿದ್ದಾರಾ ಅಂತ ಅಲ್ಲೇ ವಾಸ್ತವ್ಯವನ್ನ ಹೂಡಿ.
ಮಧು, ಇತ್ತೀಚಿನ ಪ್ರಾಕ್ಟೀಸ್ ಆಗೋಗ್ಬಿಟ್ಟಿದೆ ಅದು. ಮೊದಲಿಂದಲೂ ಕೂಡ ಸಚಿವ ಸಂಪುಟ ಅಂದರೆ ನೇರವಾಗಿ ಮುಖ್ಯಮಂತ್ರಿಗಳ ಪರಮಾಧಿಕಾರ ಅನ್ನುವಂಥ ಒಂದು ಮಾತಿದೆ, ಈಗಲೂ ಕೂಡ ಸಾಂವಿಧಾನಿಕವಾಗಿರುವಂಥ ಮಾತು. ಆದರೆ ಇತ್ತೀಚಿನ ಹೈಕಮಾಂಡ್ ಸಂಸ್ಕೃತಿಯಿಂದ ನಾಯಕರನ್ನು ಭೇಟಿಯಾಗುವಂಥದ್ದು, ನಾಯಕರನ್ನು ಮನವೊಲಿಸುವಂಥದ್ದು ಅಥವಾ ಬೇಡಿಕೆಗಳನ್ನು ಆಡುವಂಥದ್ದು, ಇದೆಲ್ಲವೂ ಕೂಡ ಒಂದು ತಂತ್ರಗಾರಿಕೆಯ ಭಾಗವಾಗಿದೆ. ಇದರ ಭಾಗವಾಗಿಯೇ ಅನೇಕ ಸಚಿವ ಸ್ಥಾನದ ಆಕಾಂಕ್ಷಿಗಳ ಜೊತೆಗೆ ಅವರ ಬೆಂಬಲಿಗರು ಅವರೆಲ್ಲರೂ ಕೂಡ ಈಗಾಗಲೇ ದೆಹಲಿಗೆ ತೆರಳಿದ್ದಾರೆ. ಕೆಲವರು ನೇರವಾಗಿ ಭೇಟಿ ಆಗ್ತಾ ಇದ್ದಾರೆ, ಮತ್ತೆ ಕೆಲವರು ದಂಡ ಕಟ್ಕೊಂಡು ಹೋಗ್ತಾ ಇದ್ದಾರೆ, ಮತ್ತೆ ಕೆಲವರು ನಿಯೋಗದೊಂದಿಗೆ ಹೋಗ್ತಾ ಇದ್ದಾರೆ, ಮತ್ತೆ ಕೆಲವರು MLCಗಳ ಮೂಲಕ ಒತ್ತಡವನ್ನು ಹಾಕ್ತಾ ಇದ್ದಾರೆ, ಮತ್ತೆ ಕೆಲವರು ಯಾರಿಗೆ ಹೈಕಮಾಂಡ್ ಜೊತೆಗೆ ಉತ್ತಮ ಅಂತ ಸಂಪರ್ಕ ಇರುತ್ತೆ ಆ ಸಂಪರ್ಕದ ಮೂಲಕ ಸಾಕಷ್ಟು ಲಾಬಿಯನ್ನು ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಸಿಗ್ತಾ ಇರುವಂಥ ಮಾಹಿತಿ ಪ್ರಕಾರ ಶಿವಲಿಂಗೇಗೌಡರು ಇರ್ಬೋದು, ಬೇರೆ ಬೇರೆ ನಾಯಕರು ಇರ್ಬೋದು, ಹಂಪನಗೌಡ ಬಾದರ್ಲಿ ಇರ್ಬೋದು, ಬಸವನಗೌಡ ಬಾದರ್ಲಿ ಇರ್ಬೋದು, ದದ್ದಲ್ ಇರ್ಬೋದು, ಈ ಥರ ರಾಘವೇಂದ್ರ ಹಿಟ್ನಾಳ್ ಇರ್ಬೋದು, ಅವರೆಲ್ಲರೂ ಕೂಡ ಅವ್ರದೇ ಆದಂಥ ರೀತಿಯಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹೈಕಮಾಂಡ್ ಈಗಾಗಲೇ ಪಟ್ಟಿಯನ್ನು ಮಾಡಿಕೊಂಡಿದೆ. ಜೊತೆಗೆ ಈಗ ಯಾಕೆ ದೆಹಲಿಗೆ ಹೋಗ್ತಾರೆ ಅನ್ನುವಂಥ ಪ್ರಶ್ನೆಯನ್ನು ಕೇಳಿದ್ರೆ ಸಹಜವಾಗಿ ಸಚಿವ ಸ್ಥಾನದ ಲಾಬಿಗೆ. ಆದರೆ ಅಲ್ಲಿ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಆ ಒಂದು ಪ್ರಶ್ನೆಗೆ ಇನ್ನೂ ಕೂಡ ಈ ನಾಯಕರ ಬಳಿ ಕೂಡ ಉತ್ತರ ಇಲ್ಲ. ಆದರೆ ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರ ಮುಂದೆ ಹೋದಂಥ ಸಂದರ್ಭದಲ್ಲಿ, ಮುಖ ಕಾಣಿಸಿದಂಥ ಸಂದರ್ಭದಲ್ಲಿ ಈ ನೆಗೋಸಿಯೇಷನ್ಸ್ ಆಗುತ್ತಲ್ಲ, ವೆರಿ ಇಂಪಾರ್ಟೆಂಟ್ಲಿ ಟೇಬಲ್ನಲ್ಲಿ ಇಂಥವ್ರು ಬೇಕು ಇಂಥವ್ರು ಬೇಡ ಅನ್ನುವಂಥ ನೆಗೋಸಿಯೇಷನ್ ಆಗುವಂಥ ಸಂದರ್ಭದಲ್ಲಿ ಈ ನಾಯಕರು ಮುಂದೆ ಇದ್ದರೆ, ನಾಯಕರನ್ನ ಭೇಟಿಯಾಗಿ ಅವರಿಗೆ ನೆನಪಿಸ್ತಾ ಇದ್ದರೆ ಆಗ ಚರ್ಚೆಯಲ್ಲಿ ಇನ್ನೊಂದು ಸ್ವಲ್ಪ ತಮ್ಮ ಹೆಸರುಗಳು ಪುಟಪ್ ಆಗುತ್ತೆ ಅನ್ನುವಂಥ ಒಂದು ನಂಬಿಕೆ, ಜೊತೆಗೆ ಕೊನೆ ಕ್ಷಣದ ತಂತ್ರಗಾರಿಕೆಗಳಿಂದ, ಕೊನೆ ಕ್ಷಣದ ಒತ್ತಡಗಳಿಂದ ಏನಾದರೂ ಕೂಡ ಲಾಭ ಗಿಟ್ಟಿಸ್ಕೊಳ್ಬೋದು ಅನ್ನುವಂಥ ಒಂದು ನಂಬಿಕೆ. ಎಲ್ಲ ಕಾರಣಗಳಿಗೋಸ್ಕರ ಯಾರು ಸಚಿವ ಸ್ಥಾನದ ಆಕಾಂಕ್ಷಿಗಳಿದ್ದಾರೆ ಅದರಲ್ಲೂ ಕೂಡ ಮೊದಲ ಬಾರಿಗೆ ಯಾರು ಸಚಿವರಾಗೋದಕ್ಕೆ ಹೋಗ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ಒಂದು ಸಹಜವಾಗಿಯೇ ಒಂದು ನಿರೀಕ್ಷೆಗಳಿದೆ. ಈ ಕಾರಣಕ್ಕೋಸ್ಕರ ದೆಹಲಿಗೆ ಹೋಗಿ ಲಾಬಿ ಮಾಡ್ತಾರೆ. ಬಟ್ ಅಟ್ ದ ಸೇಮ್ ಟೈಮ್ ನಾವು ಮೊದಲ ಪಟ್ಟಿಯನ್ನು ನೋಡ್ತಾ ಇದ್ರೆ ಅನೇಕ ಹಿರಿಯ ನಾಯಕರು ಇದ್ರು. ವೆರಿ ಇಂಪಾರ್ಟೆಂಟ್ಲಿ ರಾಮಲಿಂಗಾರೆಡ್ಡಿ ಅಂತವರೆಲ್ಲ ಯಾವತ್ತೂ ಕೂಡ ದೆಹಲಿಗೆ ಹೋಗಿಲ್ಲ. ರಾಮಲಿಂಗಾರೆಡ್ಡಿ ಯಾವತ್ತೂ ಕೂಡ ದೆಹಲಿಯಲ್ಲಿ ಕೂತು ನನಗೆ ಸಚಿವರು ಮಾಡಿ ಅಂತ ಕೇಳಿಲ್ಲ. ಅಥವಾ ಕೃಷ್ಣ ಬೈರೇಗೌಡರು ಇರ್ಬೋದು, ಪ್ರಿಯಾಂಕ್ ಇರ್ಬೋದು, ಬೇರೆ ಬೇರೆ ಕಾರಣಕ್ಕೆ ದೆಹಲಿಗೆ ಹೋಗಿದ್ರು. ಬಿಟ್ಟರೆ ಸಚಿವ ಸ್ಥಾನದ ಆಕಾಂಕ್ಷೆಗೋಸ್ಕರ ಅವರು ದೆಹಲಿಗೆ ಹೋಗಿರಲಿಲ್ಲ. ಆದರೆ ಇವರೆಲ್ಲರೂ ಕೂಡ ಮೊದಲ ಬಾರಿಗೆ ಸಚಿವ ಸ್ಥಾನದ ಮೇಲೆ ಕಣ್ಣಿಟ್ಟಿರುವಂಥವ್ರು, ಸಚಿವರಾಗಬೇಕು ಅಂತ ಬಯಸಿದವರು. ಹೀಗಾಗಿ ಸಹಜವಾಗಿಯೇ ಅವರಿಗೆ ಹೊಸ್ತನ ಇದು, ಒಂದಿಷ್ಟು ನಿರೀಕ್ಷೆಗಳಿದೆ. ಜೊತೆಗೆ ದೆಹಲಿಯಲ್ಲಿ ಯಾವ ರೀತಿ ನಡೆಯುತ್ತೆ ಪಕ್ಷ ಅದ್ರ ಬಗ್ಗೆ ಕೂಡ ಗೊತ್ತಿಲ್ಲ. ಹೀಗಾಗಿ ಹೈಕಮಾಂಡ್ ನಾಯಕರನ್ನ ಸಂಪರ್ಕ ಮಾಡುವಂಥದ್ದು ಅಥವಾ ಈಗಿರುವಂಥ ನಾಯಕರು ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ಹಾಕುವುದು, ಈ ರೀತಿಯಾದ ತಂತ್ರಗಾರಿಕೆಯನ್ನು ಮಾಡಿ ಸಚಿವ ಸ್ಥಾನ ಗಿಟ್ಟಿಸ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಪಡ್ತಿದ್ದಾರೆ. ಇದರಿಂದ ಆಗತ್ತೆ ಅಂತಲೂ ಹೇಳೋಕ್ಕಾಗಲ್ಲ, ಆಗಲ್ಲ ಅಂತಲೂ ಹೇಳೋಕ್ಕಾಗಲ್ಲ. ಹೀಗಾಗಿ ದೆಹಲಿಯಲ್ಲಿ ಈಗ ಶಾಸಕರ ಜಾತ್ರೆ ಇದೆ ಅಂತ ತಪ್ಪಾಗಲ್ಲ. ಮಧುಶ್ರೀ, ಧನ್ಯವಾದ ಪ್ರಮೋದ್ ತಮ್ಮೆಲ್ಲ ಮಾಹಿತಿಗಾಗಿ.